ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭದ್ರಾವತಿ ನಗರದ ಬೂತನಗುಡಿ ಬಡಾವಣೆಯಲ್ಲಿ ವೃದ್ಧ ದಂಪತಿಗಳ ಕೊಲೆಯಾಗಿತ್ತು. ಆ ಕೊಲೆ ಪ್ರಕರಣ ಈಗ ಓಲ್ಡ್ ಟೌನ್ ಪೊಲೀಸರು ಬೇಯಿಸಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಅವರ ಕಿರಿಯ ಸುಪುತ್ರ ವಿಶ್ವನಾಥ್ ನಮ್ಮ ಜೊತೆ ಇದ್ದಾರೆ. ಸರ್, ಏನೇನಾಯಿತು? ಅದು ನಿನ್ನೆಯಿಂದ ಬೆಳವಣಿಗೆ ಏನಾಯಿತು? ಕೊಲೆ ಹೆಂಗಾಯಿತು, ಏನಾಯಿತು, ಆರೋಪಿ ಹೇಗೆ ಪತ್ತೆ ಅಂತ? ಸರ್, ಅವರು ಬೆಳಿಗ್ಗೆ ಫೋನ್ ಮಾಡಿದ್ದಾರೆ. ಎರಡೇ ಮನೆಯವರು ಬೆಳಿಗ್ಗೆ ಫೋನ್ ಮಾಡಿದ್ದಾರೆ. ನಾನು ಫೋನ್ ಎತ್ತಿಲ್ಲ. ನಮ್ಮ ಅಣ್ಣ ನೆನ್ನೆ ಹಿಂದಿನ ಸಹ ಫೋನ್ ಮಾಡಿದ್ದಾನೆ ಸೋಮವಾರ ಸಂಜೆ. ಅವಾಗ ಎತ್ತಿಲ್ಲ. ಅವಾಗ ಬಿಡು, ಅವ್ರು ವಾಕ್ ಹೋಗ್ತಾರೆ ಮೇಲ್ಗಡೆ, ಒಂದು ಸರಿ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ ಅಂತ ಬಿಟ್ವಿ. ಕೊನೆಗೆ ಏನಾಯಿತು ಅಂತಂದರೆ ಬೆಳಿಗ್ಗೆ ಫೋನ್ ಮಾಡಿದಾಗ ಎತ್ತಿಲ್ಲ. ನಾನು ಫೋನ್ ಮಾಡಿದೆ. ನಾನು ಯೂಶ್ವಲಾಗಿ ಫೋನ್ ಮಾಡಿದಾಗ ಎತ್ತುತ್ತಾರೆ, 1 ಸೆಕೆಂಡಿಗೆ ಎತ್ತುತ್ತಾರೆ. ಎತ್ತಿಲ್ಲ. ನಾನು ರೊಟ್ಟಿ ಮಾಡ್ತಾಯಿದ್ರೆ ಎತ್ತಲ್ಲ ಅವರು, ಆಮೇಲೆ ಮಾಡ್ತಾರೆ ಅಂತ ಬಂದಿದೆ. ಸ್ಕೂಲಿಗೆ ಹೋದೆ, ಬಟ್ 10 ಗಂಟೆಗೆ ಫೋನ್ ಬಂತು ನನಗೆ, ಸೀರಿಯಸ್ ಇದೆ ಅಂತ. ಬಂದು ನೋಡಿದಾಗ ಎರಡೇ ಮನೆಯವ್ರಿಗೆ ಹೇಳಿದ್ವಿ ನಾವು, ತುಂಬ ಒಳ್ಳೆಯ ಎರಡೇ ಮನೆಯವರು. ಅವ್ರಿಗೆ ಒಂಚೂರು ನೋಡಪ್ಪ ಅಂತ ನಮ್ಮ ಅಣ್ಣ ಹೇಳ್ದ. ಒಳಗೆ ಹೋಗಿ ನೋಡಿದ ತಕ್ಷಣ ಬಾಲ್ ದೂಗ್ ಓಪನ್ ಆಯಿತು. ಆಮೇಲೆ ಒಳಗೆ ಹೋದ್ ನೋಡಿದ್ಮೇಲೆ ನಾನು ನಮ್ಮ ತಂದೆ ತಾಯಿ ಡಾಕ್ಟ್ರಿಗೆ ಕರೆಸ್ದೆ, ತೋರಿಸ್ದೆ. ಅದೇ ಜೀವ ಹೋಗ್ಬಿಟ್ಟಿತ್ತು. 6 ಗಂಟೆ ಆಗಿದೆ ಅಂತ ಹೇಳಿದ್ರು. ಮೋರ್ ದೆನ್ 6 ಅವರ್ಸ್ ಅಂತಂದರು. ಕೊನೆಗೆ ನಾವು ಹೌದಾ ಅಂತೇಳಿ ಮಾಡಿದ್ವಿ. ಇದು ನಾವು ಫಸ್ಟಿಗೆ ಸಹಜ ಸಾವೇ, ಇದು ನಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿರಬೇಕು, ಅದು ನೋಡಿ ನಮ್ಮಮ್ಮ ಹಾರ್ಟ್ ಅಟ್ಯಾಕ್ ಆಗಿರಬೇಕು ಅಂದ್ಕೊಂಡ್ವಿ. ಆದರೆ ಆಮೇಲೆ ಬಂದಮೇಲೆ ಪೊಲೀಸ್ನವ್ರು ಇಲ್ಲ ನೋಡಿ ಕರೆಕ್ಟಾಗಿ ಇಲ್ಲ ಅಂತಂದರು. ನಮಗೆ ನೋಡಿದ್ಮೇಲೆ ನಮ್ಮ ತಾಯಿದು ಮಾಂಗಲ್ಯ ಚೈನು, ಒಂದು 6 ಬಳೆ ಕಂಡಿದ್ರು. ನಮ್ಮ ತಂದೆದು ಒಂದು ಚೈನು, ಉಂಗುರ ಏನೂ ಇರಲಿಲ್ಲ. ಬೀರ್ ಬಾರ್ ಓಪನ್ ಮಾಡಿದೆ. ಬೀರ್ ಯಾವಾಗಲೂ ಓಪನ್ ಇರಲ್ಲ, ಅದು ಓಪನ್ ಇತ್ತು. ಆಮೇಲೆಲ್ಲ ಮುಂದಿನ ಬೆಳವಣಿಗೆ ನಿಮಗೆ ಗೊತ್ತು ಸರ್. ಇವಾಗ ಸಿಗಾಕೊಂಡಿದೆ ಅಂತಾರೆ. ಅಂದರೆ ಈ ಡಾಕ್ಟರ್ ಮಲ್ಲೇಶ್ ಅಂತ ಈಗ ಏನು ನಿಮ್ಮ ತಂದೆ ತಮ್ಮನ ಮಗ, ಅಂದರೆ ಚಿಕ್ಕಪ್ಪನ ಮಗ ಡಾಕ್ಟರ್ ಮಲ್ಲೇಶ್. ಆತ ಬಂದು ಇಲ್ಲಿ ಬಂದು ಹೋಗ್ತಾ ಮಾಡ್ತಾ ಇದ್ದ ಕಳೆದ 1 ವಾರದಿಂದ ಮನೆಗೆ ಬಂದ ಚಿಕಿತ್ಸೆ ಎಲ್ಲ ಕೊಡ್ತಾ ಇದ್ದ ಅವನು? ಇಲ್ಲ ಸರ್, ಬರೋದು ಹೋಗೋದು ಮಾಡ್ತಿರ್ಲಿಲ್ಲ. ಫೋನಲ್ಲಿ ಏನೋ ಮಾಡ್ತಾ ಇದ್ದ. ಅವನು ಮಗ ಅಲ್ವಾ, ಬಂದೇನೆ ಸಹಜವಾಗಿ ಬಂದಾಗ ಅವನಿಗೆ ಬಾಲ್ ತೆಗ್ದಿದ್ದಾರೆ, ಜ್ಯೂಸ್ ಕೊಟ್ಟಿದ್ದಾರೆ, ಊಟನೂ ಮಾಡೋಕ್ಕೆ ಹೇಳಿದ್ರು. ಕೊನೆಗೆ ಏನಾಯಿತು ಅಂತಂದರೆ ನಮಗೂ ಗೊತ್ತಾಗ್ತಿಲ್ಲ. ಇದರಡೆ ಮನೆಯವರು ಹಿಂಗೆ ಯಾರೋ ಒಬ್ಬ ಬಂದು ಹಿಂಗೆ ಹೋದ್ರು ಅಂತ ಹೇಳಿದ್ರು. ಹೇಳಿದ್ಮೇಲೆ ಗೊತ್ತಾಯಿತು ಇದು. ಅವಾಗ ಪೊಲೀಸ್ನವರು ಸಸ್ಪೆಕ್ಟ್ ಬಂದು ಅದು ಮುಂದಿನ ಎಲ್ಲ ಕಾಗತ್ತ ಆಯಿತು. ಇದು ಪೂರ್ಣ ನಮ್ಮ ಅಣ್ಣಂಗೆ ಚೆನ್ನಾಗಿ ಗೊತ್ತಿನ್ನು. ಅಂದರೆ ಈ ಮಲ್ಲೇಶ್ ಇದಲ್ಲ, ಮಲ್ಲೇಶ್ ನೋಡಿದ್ರೆ ಪರಿಚಯ ಇದೆ ನಿಮಗೆ? ಅವರು ಡಾಕ್ಟ್ರಾಗಿ ಕೆಲಸ ಮಾಡ್ತಿದ್ದಾರೆ, ಶಿವಮೊಗ್ಗದಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾರೆ, ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದಾರೆ. ಹಾಂ, ನನ್ನ ಚಿಕ್ಕಮ್ಮನ ಮಗ ಅಂತ. ಸ್ವಭಾವ ಹೇಗೆ ಅಂತ ಅವರು ಮಲ್ಲೇಶ್? ಅವನು ಇತ್ತೀಚೆಗೆ ಸ್ವಲ್ಪ ಸಮಸ್ಯೆ ಮಾಡ್ಕೊಂಡಿದ್ದ ಅಂತ ಕೇಳ್ಪಟ್ವಿ. ಇತ್ತೀಚೆಗೆ ಸಾಲ ಮಾಡ್ಕೊಂಡಿದ್ದ ಅದು ಅಂತ. ಆದರೆ ನಾವೇನೋ ಅಷ್ಟು ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ನನ್ನ ಹತ್ರ ಫೋನ್ ಕಾಂಟ್ಯಾಕ್ಟ್ ಜಾಸ್ತಿ ಇಲ್ಲ. ಅವನು ಯಾವಾಗಲೂ ಫೋನ್ ಇಲ್ಲ. ನಮ್ಮ ಅಣ್ಣವ್ರ ಹತ್ರ ಏನಾರು ಫೋನ್ ಕಾಂಟ್ಯಾಕ್ಟ್ ಮಾಡ್ತಿದ್ದ. ನಮ್ಮ ಹತ್ರ ಫೋನ್ ಕಾಂಟ್ಯಾಕ್ಟ್ ಇಲ್ಲ ನನ್ನ ಹತ್ರ. ಒಂದು ಯಾಕೆಂದ್ರೆ ನನ್ನ ಹತ್ರ ಒಂದು ಸರಿ ಯಾವಾಗಲೂ ಇವನು ನಮ್ಮ ಅಣ್ಣವ್ರ ಹತ್ರ ಮಾತ್ರ ಯಾವಾಗಲೂ ಕೇಳ್ತಾ ಇದ್ದ. ಅಂದರೆ ಮತ್ತೊಬ್ಬ ಪುತ್ರ ಇದ್ದಾನೆ, ಚಂದ್ರಪ್ಪ ಇದ್ದಾರೆ, ಜಯಮ್ಮ ಇದ್ದಾರೆ, ಹಿರಿಯ ಸುಪುತ್ರ ಇದ್ದಾರೆ. ನೋಡ್ತೀರಿ, ಘಟನೆ ನೋಡಿದರೆ ತುಂಬ ಎಲ್ಲ ಆಘಾತ ಆಯಿತು. ನಂಬ್ಕೊಂಡು ಈ ರೀತಿ ಮೋಸ ಮಾಡೋಂಗಾಯ್ತು ಅಂತ. ಹೊರಗಿನವ್ರು ಕಳ್ಳ ಆಗಿದ್ದರೆ ಏನಾರು ಒಂದಿಷ್ಟು ಕೈಯೋ ಕಾಲೋ ಮುರಿದು ಏನಾರು ಆಗಲಿ ಅಂತ ತಗೊಂಡು ಹೋಗ್ತಿದ್ದ. ಮನೆ ಕಳ್ಳನೇ ಆಗಿರೋದ್ರಿಂದ ಕ್ಲೂ ಸಿಗಬಾರ್ದು, ಏನೂ ಗೊತ್ತಾಗಬಾರ್ದು ಮುಟ್ಟು ಅಷ್ಟು ದೋಚ್ಕೊಂಡು ಪ್ರಾಣನೂ ತಕ್ಕೊಂಡು ಈ ಥರ ದೊಡ್ಡ ಅನ್ಯಾಯ, ದೊಡ್ಡ ಮೋಸ ಇತಿಹಾಸದಲ್ಲೇ ಈ ಥರ ಸೃಷ್ಟಿ ಮಾಡಿ ಹೋಗ್ಬಿಟ್ಟ ನಮ್ಮ ಅಂತಂದಲ್ಲಿ. ಆಮೇಲೆ ನಿನ್ನೆ SP ಅವ್ರು ಬಂದು ನಮ್ಮನ್ನೆಲ್ಲ 3 ಜನಕ್ಕೂ ಎನ್ಕ್ವೈರಿ ಮಾಡ್ತಾ ಇರ್ಬೇಕಾದ್ರೆ ಈ ಥರ ಆಗಿರೋಕ್ಕಿಲ್ಲ, ನಮಗೆ ಇವೆಲ್ಲ ಗೊತ್ತಿಲ್ಲ ಬಂದೋಗಿರೋದು. ಏನೋ ಯಾರೋ ಒಬ್ರಿಗೊಬ್ರು ಏನೋ ಇದಾಗಿರಬೇಕು, ಒಬ್ರಿಗೇನೋ ಆಗಿ ಇನ್ನೊಬ್ರು ಅದು ನೋಡಿ ಶಾಕಿಂದ ಏನೋ ಆಗಿರಬೇಕು ಅಂತ ಅಂದ್ಕೊಂಡ್ವಿ. ಆಮೇಲೆ ನಮ್ಮ ತಮ್ಮಂಗೆ ಫೋನ್ ಮಾಡಿ ಮೊನ್ನೆ ಬಂದು ಡಾಕ್ಟರ್ ಮಲ್ಲೇಶ್ ಅಂದು ನಮ್ಮ ತಮ್ಮ 2ನೇ ತಮ್ಮಗೆ ಫೋನ್ ಮಾಡಿ ಒಂದು 2 ಗಂಟೆಗೆ ಬಂದು 5:30 ತನಕ ನಿಮ್ಮ ಮನೆಗೆ ಇದ್ದೋದೆ, ಚೆನ್ನಾಗಿದ್ರಲ್ಲ, ಏನು ಹಿಂಗಾಯಿತು ಅಂತಂದು. ಆವಾಗ ಸಡನ್ನಾಗಿ ಫ್ಲ್ಯಾಶ್ ಆಯ್ತು ನಮಗೆ. ಅದು SP ಅವರು ಇದ್ದಾಗೆ ಅವ್ರ ಎದುರಿಗೆ ಆಯ್ತಿದ್ದು. ಎದ್ದು ಎದುರಿಗಿದ್ದಾಗೆ ಆಗಿ ಮತ್ತು ಅವರು ಸರ್ ಅವನ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ತೆಗೆದು ನೋಡಿದಾಗ ಭಾಳಷ್ಟು ಸಮಸ್ಯೆ ಮಾಡ್ಕೊಂಡು ಎಲ್ಲ ವಿಚಾರದಲ್ಲೂ ಸ್ವಲ್ಪ 3rd ಕ್ಲಾಸ್ ಇರೋದ್ರಿಂದ ಆಮೇಲೆ ಭಾಳಷ್ಟು ಹೆಸ್ರುಗಳೆಲ್ಲ ಕೆಡ್ಸ್ಕೊಂಡಿದ್ದೆಲ್ಲ ಗೊತ್ತಿತ್ತು ನಮಗೆ. ಆಮೇಲೆ ಅದನ್ನು ಸಸ್ಪೆಕ್ಟ್ ಮಾಡಿ SP ಅವ್ರಿಗೆ ಹೇಳಿದ್ವಿ, ಸರ್ ಹಿಂಗಿದೆ ನೋಡಿ ಸರ್ ಅಂತ. ಅಲ್ಲಿ ತನಕ ಅವ್ನು ಫೋನ್ ಮಾಡೋ ತನಕ ಕ್ಲೂ ಸಿಕ್ಕಿದ್ದಿಲ್ಲ. ಅದು ಸಿಕ್ಕ ಮೇಲೆ ನಮಗೆ ಈ ಘಟನೆ ಆಗುತ್ತೆ. ನೀವೆಲ್ಲ ಬರ್ತೀರಿ, ನಿನ್ನೆ ಬಂದು ನೋಡ್ತೀರಾ? ಪ್ರತ್ಯೇಕವಾಗಿ ಕೊಠಡಿಯಲ್ಲಿ ಅಮ್ಮ ಇರ್ತಾರೆ, ಹಾಲಲ್ಲಿ ಅಪ್ಪ ಇರ್ತಾರೆ. ಕೊಠಡಿಯಲ್ಲಿ ಅಪ್ಪ ಇರ್ತಾರೆ, ಹಾಲಲ್ಲಿ ಅಮ್ಮ ಇರ್ತಾರೆ. ನೋಡ್ತೀರಾ ಪ್ರತ್ಯೇಕವಾಗಿ, ಬಾಯಲ್ಲಿ ನೊರೆಲ್ಲ ಬಂದಿರುತ್ತೆ. ಸೊ ನಿಮ್ಗೆ ಅನುಮಾನ ಕಾಡುತ್ತೆ ಏನೋ ಆಗಿದೆ ಅಂತೇಳಿ. ಸೊ ಆ ಟೈಮಲ್ಲಿ ನೀವು ಮಲ್ಲೇಶ್ವರನ್ನ ಕಾಲ್ ಮಾಡಿ ಕೇಳಿದ್ರೆ ಏನಾದ್ರು ಬಂದಿದೆಯಾ ಅಂತ ಕೇಳಿದ್ರೆ ಆ ಟೈಮಲ್ಲಿ ಮಲ್ಲೇಶ್ ಯಾವ ರೀತಿ ಪ್ರತಿಕ್ರಿಯೆ ಮಾಡಿದೆ ನಿಮಗೆ? ನಮಗೆ ಮಲ್ಲೇಶ್ವರದ ಚಿಂತೆನೇ ಇಲ್ಲ. ನಮಗೆ ಇವ್ರದ್ದು ಸಾವು ಹಿಂಗಾಗಿರ್ಬೋದು ಅಂತ SP ಅವ್ರು ಕೇಳ್ತಾ ಇರೋ ಕ್ವಶನ್ಸಿಗೆ ನಾವು ಆನ್ಸರ್ ಮಾಡೋದಕ್ಕೆ ನಮಗೆ ಟೈಮ್ ಆಗಿತ್ತು. ಆ ಟೈಮಲ್ಲಿ ನಮ್ಮ 2ನೇ ತಮ್ಮಂಗೆ ಅವ್ನು ಫೋನ್ ಮಾಡಿ ನಿನ್ನೆ ಬಂದೋದೆ ನಾನು ನಿಮ್ಮ ಮನೆಗೆ 1:30 ಬಂದು 5:30 ತನಕ ಇದ್ದೋದೆ ಅಂತಂದು. ನಮ್ಮ ಮನೆಗೆ ಬರೋಂಥ ಮನುಷ್ಯನೇ ಅಲ್ಲ ಅವನು, ಯಾವತ್ತೂ ಬಂದಿಲ್ಲ ನಮ್ಮ ಮನೆಗೆ. ಬರೋ ಒಡನಾಟ ಇಲ್ಲೇ ಇಲ್ಲ.
ಅದು ನಿನ್ನೆ ಬಂದೋದೆ 5 ಗಂಟೆ ತನಕ ಇದ್ದೆ ಅಂತಂದಾಗ ನಮಗೆ ಡೌಟ್ ಆಯಿತು. ಇವನು ಹಿಸ್ಟ್ರಿನೂ ರೀಕಾಲ್ ಮಾಡ್ಕೊಂಡ್ವಿ. ಹಿಸ್ಟ್ರಿ ರೀಕಾಲ್ ಮಾಡಿದಾಗ ತುಂಬ ವರ್ಸ್ಟ್ ಇತ್ತಲ್ಲ ಹಿಸ್ಟ್ರಿ. ಹಾಗಾಗಿ ದುಡ್ಡಿನ ಸಮಸ್ಯೆ ಎಲ್ಲ ಮಾಡಿಕೊಂಡು ಭಾಳ ವರ್ಸ್ಟ್ ಇದ್ದು ಯಾವ ಲೆವೆಲಿಗಾರು ಇಳಿಯೋಂಥ ಪ್ರಮಾಣಕ್ಕೆ ಬಂದಿದೆ ಅಂತ ಗೊತ್ತಿತ್ತು. ಸಡನ್ನಾಗಿ ಇದಕ್ಕೆ ಟ್ಯಾಕಲ್ ಮಾಡಿದ್ವಿ, ಹ್ಯಾಂಡಲ್ ಮಾಡಿ ನೋಡಿ ಸರ್ ಅಂತಂದಾಗ ನಿಮಗೆ ಮನೆ ಆಯಿತು.